ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ಇನ್ನಷ್ಟು ವಿಸ್ತರಣೆ ಆಗ್ತಾ ಇದೆ. ನಮ್ಮ ಮೆಟ್ರೋ ವಿಸ್ತರಣೆಗಾಗಿ ಕಾದಿದ್ದವರಿಗೆ ಬಿಎಂಆರ್ಸಿಎಲ್ನಿಂದ ಬಿಗ್ ಅಪ್ಡೇಟ್ ಇದು. ಬೆಂಗಳೂರಿನ ಬಹುವರ್ಷದ ಕನಸು ನನಸಾಗೋಕೆ ಹತ್ತಿರವಾಯಿತು ಕಾಲ. ಏರ್ಪೋರ್ಟ್ ರಸ್ತೆಯ ಮೆಟ್ರೋ ನಿರೀಕ್ಷೆಯಲ್ಲಿದ್ದವರಿಗೆ ಸಿಹಿ ಸುದ್ದಿ ಸಿಗ್ತಾ ಇದೆ. 1.5 ವರ್ಷದ ಒಳಗೆ ಹೆಬ್ಬಾಳ ಟು ಏರ್ಪೋರ್ಟ್ ಮೆಟ್ರೋ ಮಾರ್ಗ ರೆಡಿ ಆಗುತ್ತೆ. 2026 ಜೂನ್ ಅಂತ್ಯದಲ್ಲಿ ಮೆಟ್ರೋ ಸಂಚಾರ ಮುಕ್ತಗೊಳಿಸೋಕೆ ಎಲ್ಲ ರೀತಿಯಾದಂಥ ಪ್ಲ್ಯಾನ್ಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದೇ ವರ್ಷದ ಅಕ್ಟೋಬರ್ ಒಳಗೆ KR ಪುರ ಟು ಏರ್ಪೋರ್ಟ್ ಮಾರ್ಗವನ್ನು ಓಪನ್ ಮಾಡೋಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. KR ಪುರದಿಂದ ಏರ್ಪೋರ್ಟ್ವರೆಗೆ 37 ಕಿಲೋಮೀಟರ್ ಉದ್ದದ ಮಾರ್ಗ, ಸುಮಾರು 9,616.51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂಥ ಮಾರ್ಗ ಇದು. ಈ ಮಾರ್ಗದಲ್ಲಿ 17 ಮೆಟ್ರೋ ನಿಲ್ದಾಣಗಳು ನಿರ್ಮಾಣ ಆಗುತ್ತೆ. ಎತ್ತರಿಸಿದ ಮತ್ತು ಏರ್ಪೋರ್ಟ್ ಒಳಭಾಗದಲ್ಲಿ ಅಂಡರ್ಗ್ರೌಂಡ್ ಇರುತ್ತೆ. ಟಾರ್ಗೆಟ್ ರೀಚ್ಗಾಗಿ ಬಾಕಿ ಕಾಮಗಾರಿ ಕೆಲಸಗಳಿಗೆ ವೇಗ ನೀಡಿದೆ ನಮ್ಮ ಮೆಟ್ರೋ. BMRCL ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ನೀವು ಏರ್ಪೋರ್ಟ್ಗೆ ಮೆಟ್ರೋದಲ್ಲಿ ಹೋಗ್ಬೋದು. ಈಗಾಗಲೇ ಎಲ್ಲ ರೀತಿಯಾದಂಥ ಕೆಲಸಗಳು ಆಗ್ತಾ ಇರುವಂಥದ್ದು. ಸದ್ಯ 2026 ಜೂನ್ ಅಂತ್ಯದ ಒಳಗೆ ಮೆಟ್ರೋ ಸಂಚಾರ ಮುಕ್ತಗೊಳಿಸೋಕೆ BMRCL ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಕಾದು ನೋಡಬೇಕು ಆಗುತ್ತಾ ಇಲ್ವಾ ಅಂತೇಳಿ. ಈ ಹಿಂದೆ ಹಾಕ್ಕೊಂಡಂಥ ಪ್ಲ್ಯಾನ್ಗಳು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಈ ನಡುವೆ ಸಿಗ್ತಾ ಇರುವಂಥ ಬಿಗ್ ಅಪ್ಡೇಟ್ ಇದು. ಏರ್ಪೋರ್ಟ್ ರೋಡ್ನಲ್ಲಿ ಎಷ್ಟೆಲ್ಲ ಟ್ರಾಫಿಕ್ ಇರುತ್ತೆ ಅದು ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ವಿಮಾನ ನಿಲ್ದಾಣಕ್ಕೆ ತೆರಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಂಚಾರ ದಟ್ಟಣೆಯನ್ನು ದಾಟ್ಕೊಂಡು ಹೋಗಬೇಕು. ಇಂಥ ಒಂದು ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಮೆಟ್ರೋ ಆದಷ್ಟು ಶೀಘ್ರದಲ್ಲೇ ಈ ಕಾಮಗಾರಿ ಮುಗಿಯುತ್ತೆ ಅಂತ ಹೇಳಿದರೆ ಯಾರೆಲ್ಲ ಏರ್ಪೋರ್ಟ್ ಕಡೆಗೆ ಟ್ರಾವೆಲ್ ಮಾಡ್ತಾರೆ ಅಂಥವರಿಗೆ ಇದು ನಿಜಕ್ಕೂ ಖುಷಿಯ ಸುದ್ದಿ. ಈ ಮಾರ್ಗದ ನಿಲ್ದಾಣಗಳು ಯಾವ್ಯಾವು ನೋಡ್ತಾ ಹೋಗೋದಾದರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಮ್ಮ ಮೆಟ್ರೋ ವಿಸ್ತರಣೆಗಾಗಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಏರ್ಪೋರ್ಟ್ ಮಾರ್ಗವಾಗಿ ಯಾವಾಗ ಮೆಟ್ರೋ ರೆಡಿ ಆಗುತ್ತೆ ಅಂತೇಳಿ ಸಾಕಷ್ಟು ಜನರ ಪ್ರಶ್ನೆ ಇತ್ತು. ಸದ್ಯ ಈ ಎಲ್ಲ ಪ್ರಶ್ನೆಗಳಿಗೆ BMRCL ಉತ್ತರ ಕೊಟ್ಟಿದೆ. 2026 ಜೂನ್ ಅಂತ್ಯದಲ್ಲಿ ಮೆಟ್ರೋ ಸಂಚಾರ ಮುಕ್ತ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಾಧ್ಯತೆಯ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮಂಜುನಾಥ್. ಖಂಡಿತವಾಗೂ ಸಂಪತ್, ಬೆಂಗಳೂರಿನಲ್ಲಿ ಮೆಟ್ರೋಗೆ ಒಂದೊಳ್ಳೆ ರೆಸ್ಪಾನ್ಸ್ ಇದೆ. ಹೆಚ್ಚು ಕಡಿಮೆ 10-12 ವರ್ಷಗಳಿಂದಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಪ್ರತಿನಿತ್ಯವೂ ಕೂಡ 6 ರಿಂದ 8 ಲಕ್ಷ ಪೀಕ್ ಅವರ್ಗಳಲ್ಲಿ, ಪೀಕ್ ಡೇಸ್ಗಳಲ್ಲಿ 9 ಲಕ್ಷದವರೆಗೂ ಕೂಡ ಪ್ರಯಾಣಿಕರು ಎರಡೂ ಮಾರ್ಗದಲ್ಲಿ ಸಂಚಾರ ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಏರ್ಪೋರ್ಟ್ ಮಾರ್ಗಕ್ಕೂ ಕೂಡ ಹೊಸದಾಗಿ ಏನ್ ಲೈನ್ ಸ್ಟಾರ್ಟ್ ಆಗಿದೆಯೋ ಕಾಮಗಾರಿ ಕೂಡ ಅಂತ್ಯ ಆಗುವಂತ ಕೆಲಸ ಆಗ್ತಾ ಇದೆ. ಮೆಟ್ರೋಗಾಗಿ ಏರ್ಪೋರ್ಟ್ ಮಾರ್ಗದಲ್ಲಿ ಕಾದಿದ್ದವರಿಗೂ ಕೂಡ ಈ ಒಂದು BMRCಯಿಂದ ಬಿಗ್ ಗುಡ್ ನ್ಯೂಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಬೆಂಗಳೂರಿಗರ ಬಹು ವರ್ಷದ ಕನಸು ಏನಾಗಿತ್ತು ಇದು ಹತ್ತಿರವಾಗುವಂತಹ ಸನಿಹ ಕೆಲಸ ಆಗ್ತಾ ಇದೆ. ಏರ್ಪೋರ್ಟ್ ರಸ್ತೆಯ ಮೆಟ್ರೋ ನಿರೀಕ್ಷಿತದಲ್ಲಿರುವಂತವರಿಗೂ ಕೂಡ ಇದು ಸಿಹಿ ಸುದ್ದಿ ಅಂದ್ರೆ ತಪ್ಪಾಗಲ್ಲ. 2026 ಜೂನ್ ನಲ್ಲಿ ಸಂಚಾರ ಮುಕ್ತಗೊಳಿಸುವಂತಹ ಪ್ಲಾನ್ ಅನ್ನ ಇಟ್ಕೊಂಡಿರುವಂತಹ BMRCL ಇದೆಯೋ ಅದೇ ವರ್ಷದಲ್ಲಿ ಅಕ್ಟೋಬರ್ ಒಳಗೆ KR ಪುರಂ ಟು ಏರ್ಪೋರ್ಟ್ ಮಾರ್ಗವನ್ನ ಓಪನ್ ಮಾಡಲು ಅಂದ್ರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮೂಲಕವಾಗಿ ಬಹು ವರ್ಷಗಳ ಕನಸೇನಾಗಿತ್ತು ಅದನ್ನ ಓಪನ್ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಸುಮಾರು 9,616.51 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತ ಈ ಒಂದು ಮೆಟ್ರೋ ಮಾರ್ಗ ಏನಿದೆಯೋ ಈ ಮಾರ್ಗದಲ್ಲಿ ಒಟ್ಟು 17 ಮೆಟ್ರೋ ನಿಲ್ದಾಣಗಳನ್ನ ನಿರ್ಮಾಣ ಮಾಡುವಂತ ಕೆಲಸ BMRCL ಮಾಡಿರುವಂತದ್ದು. ಎತ್ತರಿಸಿದ ಮತ್ತು ಏರ್ಪೋರ್ಟ್ ಒಳಭಾಗದಲ್ಲಿ ಭೂಗತ ಮಾರ್ಗವನ್ನು ಕೂಡ ಇರಿಸುವಂತ ಕೆಲಸ ಆಗಿದೆ. ಟಾರ್ಗೆಟ್ ರೀಚ್ಗಾಗಿ ಬಾಕಿ ಕಾಮಗಾರಿ ಏನಿದೆಯೋ ಆ ಕೆಲಸಗಳು ವೇಗವಾಗಿ ಮಾಡುವಂತ ಕೆಲಸ ಆಗಿದೆ. ಒಟ್ಟು ಮಾರ್ಗದಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ನಿಲ್ದಾಣಗಳು ಕಸ್ತೂರಿ ನಗರ, ವರಮಾವು, HRBR ಲೇಔಟ್ ಆಗ್ಬೋದು. ಅಂದ್ರೆ ಈ ಹಿಂದೆ ಬಾಬುಸ್ಪಾಳ್ಯ ಅಂತ ಹೆಸರಿಟ್ಟಿತ್ತು, ಅದನ್ನ ಚೇಂಜ್ ಮಾಡುವಂತ ಕೆಲಸ ಆಯ್ತು. ಕಲ್ಯಾಣ್ ನಗರ, HBR ಲೇಔಟ್, ನಾಗವಾರ, ವೀರಣ್ಣಪಾಳ್ಯ, ಜಕ್ಕೂರು, ಕೊಡಿಗೆಹಳ್ಳಿ ಸೇರಿದಂತೆ ಸಾಕಷ್ಟು ನಿಲ್ದಾಣಗಳು ಒಟ್ಟು ಏನು ನಾವ್ ಹೇಳ್ತಾ ಇದ್ವಿ 17 ಮೆಟ್ರೋ ನಿಲ್ದಾಣಗಳನ್ನ ಒಳಗೊಂಡಂತೆ ಈ ಒಂದು ಮೆಟ್ರೋ ಮಾರ್ಗ ಏನಿದೆಯೋ ಸದ್ಯದಲ್ಲೇ ಓಪನ್ ಆಗುವಂತ ಕೆಲಸವನ್ನು ಕೂಡ BMRCL ಕನಸನ್ನ ಕಟ್ಕೊಂಡಿರುವಂತದ್ದು. ಜೊತೆಗೆ ಸಾಕಷ್ಟು ಟ್ರಾಫಿಕ್ ನಿಂದ ಉಲ್ಬಣ ಆಗ್ತಿದ್ದಂತ ಈ ಒಂದು ಮಾರ್ಗದಲ್ಲಿ ಆದಷ್ಟು ಬೇಗ
ಮೆಟ್ರೋ ಮಾರ್ಗದ ಮೂಲಕವಾಗಿ ಏರ್ಪೋರ್ಟ್ಗೆ ತೆರಳುವಂತಹ ಕೆಲಸವನ್ನ ಆದಷ್ಟು ಬೇಗ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಭರವಸೆಯನ್ನ ಕೊಟ್ಟಿರುವಂತದ್ದು ಸಂಪತ್. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.